ದಿನೇ ದಿನೇ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಆಟಾಟೋಪ ಮಿತಿ ಮೀರಿಬಿಟ್ಟಿದೆ. ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಅಂತ ಜನಸಾಮಾನ್ಯರು, ಅದರಲ್ಲೂ ಕೂಡ ಬಡವರು ಮಧ್ಯಮ ವರ್ಗದವರು ಮನವಿ ಮಾಡಿಕೊಂಡ್ರು. ಈಗ ರಾಜ್ಯ ಸರ್ಕಾರದತ್ತ ನಿರೀಕ್ಷೆ ಏನಿರೋದು ಗೊತ್ತಾ? ಮೆಗಾ ಪ್ಲಾನ್ ಒಂದು ಸಿದ್ಧವಾಗಿದೆಯಂತೆ. ಈ ಬಡ್ಡಿ ದಂಧೆಕೋರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸುಗ್ರೀವಾಜ್ಞೆಯ ಮೂಲಕ ಅತಿ ಶೀಘ್ರದಲ್ಲೇ ಕಾನೂನು ಜಾರಿ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ದನದಾಹಿಗಳಿಗೆ. 2-3 ದಿನಗಳಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಪ್ಲಾನ್ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವರೂಪ ಬರ್ತದೆ. ನಾಳೆ ಲೇಟ್ ಈವ್ನಿಂಗ್ ನಾವು ಅದನ್ನ ಮಾಡೋಕ್ಕಾಗುತ್ತೋ ನಾಳೆ ಅಥವಾ ನಾಡದ್ದು ನಮ್ಮ ಈ ಮಸೂದೆ ಯಾವುದನ್ನು ನಾವು ಮುಖ್ಯಮಂತ್ರಿಗಳಿಗೆ ದಿನೇ ದಿನೇ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಆಟಾಟೋಪ ಮಿತಿ ಮೀರಿಬಿಟ್ಟಿದೆ. ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಅಂತ ಜನಸಾಮಾನ್ಯರು, ಅದರಲ್ಲೂ ಕೂಡ ಬಡವರು ಮಧ್ಯಮ ವರ್ಗದವರು ಮನವಿ ಮಾಡಿಕೊಂಡ್ರು. ಈಗ ರಾಜ್ಯ ಸರ್ಕಾರದತ್ತ ನಿರೀಕ್ಷೆ ಏನಿರೋದು ಗೊತ್ತಾ? ಮೆಗಾ ಪ್ಲಾನ್ ಒಂದು ಸಿದ್ಧವಾಗಿದೆಯಂತೆ. ಈ ಬಡ್ಡಿ ದಂಧೆಕೋರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸುಗ್ರೀವಾಜ್ಞೆಯ ಮೂಲಕ ಅತಿ ಶೀಘ್ರದಲ್ಲೇ ಕಾನೂನು ಜಾರಿ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ದನದಾಹಿಗಳಿಗೆ. 2-3 ದಿನಗಳಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಪ್ಲಾನ್ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವರೂಪ ಬರ್ತದೆ. ನಾಳೆ ಲೇಟ್ ಈವ್ನಿಂಗ್ ನಾವು ಅದನ್ನ ಮಾಡೋಕ್ಕಾಗುತ್ತೋ ನಾಳೆ ಅಥವಾ ನಾಡದ್ದು ನಮ್ಮ ಈ ಮಸೂದೆ ಯಾವುದನ್ನು ನಾವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೇವೆ ಫೈನಲ್ ಮಾಡೋದಕ್ಕೆ, ಅದು ಒಂದು ರೂಪ ತಾಳ್ತದೆ ಅಂಥೇಳಿ ವಿಶ್ವಾಸವನ್ನು ವ್ಯಕ್ತ ಮಾಡ್ತೀವಿ. ಈಗ ಕಿರುಕುಳ ಈಗ ನಾವು ಇನ್ನೂ ಆರ್ಡಿನೆನ್ಸು ಹೊರಡಿಸಿಲ್ಲ. ಆರ್ಡಿನೆನ್ಸ್ ಹೊರಡಿಸಿದ ಮೇಲೆ ವಿಲ್ ಟೇಕ್ ಸ್ಟಿಂಜೆಂಟ್ ಆ್ಯಕ್ಷನ್. ಮೈಕ್ರೋ ಫೈನಾನ್ಸಸ್ಸು ಮತ್ತು ಅದರ್ ಫೈನಾನ್ಷಿಯಲ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸು ಅವು ತೊಂದರೆ ಕೊಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ. ಎಕ್ಸಾರ್ಬಿಟೆಂಟ್ ಆಗಿ ಬಡ್ಡಿ ವಸೂಲು ಮಾಡೋಕ್ಕೆ ಶುರು ಮಾಡ್ತಾರೆ. 28, 20, 30% ಹಿಂಗೆಲ್ಲ ವಸೂಲು ಮಾಡ್ತಾರೆ ವರ್ಷ. ಎಲ್ಲ ಆಗಿದೆ, ಫೈನಲೈಸ್ ಮಾಡಿದ್ದೀವಿ. ಅದನ್ನು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಅಷ್ಟು ಅಂದರೆ ಅದಕ್ಕೆ ಆದೇಶ ಇಶ್ಯೂ ಆಗುತ್ತೆ. ಎಲ್ಲ ನಾವು ಮಾಡಿ ಆಗಿದೆ. ಅಲ್ಲಿ ಆಗಲೇ ಎಲ್ಲ ಪರಿಗಣಿಸಿ ತೀರ್ಮಾನ ಮಾಡಿ ಫೈನಲೈಸ್ ಮಾಡಿ ಲಿಸ್ಟನ್ನು ಅವ್ರ ಕಡೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇನೆ ಮತ್ತು ನಮ್ಮ ಅಧ್ಯಕ್ಷರಿಗೂ ಕೊಟ್ಟಿದ್ದೇನೆ. ಅದು ಅವರು ತೀರ್ಮಾನ ಮಾಡಬೇಕು ಫೈನಲ್ ಆಗಿ. ನೋಡಿ, ಇದು ಗೃಹ ಸಚಿವರ ದಿನೇ ದಿನೇ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಆಟಾಟೋಪ ಮಿತಿ ಮೀರಿಬಿಟ್ಟಿದೆ. ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಅಂತ ಜನಸಾಮಾನ್ಯರು, ಅದರಲ್ಲೂ ಕೂಡ ಬಡವರು ಮಧ್ಯಮ ವರ್ಗದವರು ಮನವಿ ಮಾಡಿಕೊಂಡ್ರು. ಈಗ ರಾಜ್ಯ ಸರ್ಕಾರದತ್ತ ನಿರೀಕ್ಷೆ ಏನಿರೋದು ಗೊತ್ತಾ? ಮೆಗಾ ಪ್ಲಾನ್ ಒಂದು ಸಿದ್ಧವಾಗಿದೆಯಂತೆ. ಈ ಬಡ್ಡಿ ದಂಧೆಕೋರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸುಗ್ರೀವಾಜ್ಞೆಯ ಮೂಲಕ ಅತಿ ಶೀಘ್ರದಲ್ಲೇ ಕಾನೂನು ಜಾರಿ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ದನದಾಹಿಗಳಿಗೆ. 2-3 ದಿನಗಳಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಪ್ಲಾನ್ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವರೂಪ ಬರ್ತದೆ. ನಾಳೆ ಲೇಟ್ ಈವ್ನಿಂಗ್ ನಾವು ಅದನ್ನ ಮಾಡೋಕ್ಕಾಗುತ್ತೋ ನಾಳೆ ಅಥವಾ ನಾಡದ್ದು ನಮ್ಮ ಈ ಮಸೂದೆ ಯಾವುದನ್ನು ನಾವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೇವೆ ಫೈನಲ್ ಮಾಡೋದಕ್ಕೆ, ಅದು ಒಂದು ರೂಪ ತಾಳ್ತದೆ ಅಂಥೇಳಿ ವಿಶ್ವಾಸವನ್ನು ವ್ಯಕ್ತ ಮಾಡ್ತೀವಿ. ಈಗ ಕಿರುಕುಳ ಈಗ ನಾವು ಇನ್ನೂ ಆರ್ಡಿನೆನ್ಸು ಹೊರಡಿಸಿಲ್ಲ. ಆರ್ಡಿನೆನ್ಸ್ ಹೊರಡಿಸಿದ ಮೇಲೆ ವಿಲ್ ಟೇಕ್ ಸ್ಟಿಂಜೆಂಟ್ ಆ್ಯಕ್ಷನ್. ಮೈಕ್ರೋ ಫೈನಾನ್ಸಸ್ಸು ಮತ್ತು ಅದರ್ ಫೈನಾನ್ಷಿಯಲ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸು ಅವು ತೊಂದರೆ ಕೊಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ. ಎಕ್ಸಾರ್ಬಿಟೆಂಟ್ ಆಗಿ ಬಡ್ಡಿ ವಸೂಲು ಮಾಡೋಕ್ಕೆ ಶುರು ಮಾಡ್ತಾರೆ. 28, 20, 30% ಹಿಂಗೆಲ್ಲ ವಸೂಲು ಮಾಡ್ತಾರೆ ವರ್ಷ. ಎಲ್ಲ ಆಗಿದೆ, ಫೈನಲೈಸ್ ಮಾಡಿದ್ದೀವಿ. ಅದನ್ನು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಅಷ್ಟು ಅಂದರೆ ಅದಕ್ಕೆ ಆದೇಶ ಇಶ್ಯೂ ಆಗುತ್ತೆ. ಎಲ್ಲ ನಾವು ಮಾಡಿ ಆಗಿದೆ. ಅಲ್ಲಿ ಆಗಲೇ ಎಲ್ಲ ಪರಿಗಣಿಸಿ
ತೀರ್ಮಾನ ಮಾಡಿ ಫೈನಲೈಸ್ ಮಾಡಿ ಲಿಸ್ಟನ್ನು ಅವ್ರ ಕಡೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇನೆ ಮತ್ತು ನಮ್ಮ ಅಧ್ಯಕ್ಷರಿಗೂ ಕೊಟ್ಟಿದ್ದೇನೆ. ಅದು ಅವರು ತೀರ್ಮಾನ ಮಾಡಬೇಕು ಫೈನಲ್ ಆಗಿ. ನೋಡಿ, ಇದು ಗೃಹ ಸಚಿವರ ದಿನೇ ದಿನೇ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಆಟಾಟೋಪ ಮಿತಿ ಮೀರಿಬಿಟ್ಟಿದೆ, ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಅಂತ ಜನಸಾಮಾನ್ಯರು, ಅದರಲ್ಲೂ ಕೂಡ ಬಡವರು ಮಧ್ಯಮ ವರ್ಗದವರು ಮನವಿ ಮಾಡಿಕೊಂಡ್ರು. ಈಗ ರಾಜ್ಯ ಸರ್ಕಾರದತ್ತ ನಿರೀಕ್ಷೆ ಏನಿರೋದು ಗೊತ್ತಾ? ಮೆಗಾ ಪ್ಲಾನ್ ಒಂದು ಸಿದ್ಧವಾಗಿದೆಯಂತೆ. ಈ ಬಡ್ಡಿ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸುಗ್ರೀವಾಜ್ಞೆಯ ಮೂಲಕ ಅತಿ ಶೀಘ್ರದಲ್ಲೇ ಕಾನೂನು ಜಾರಿ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ದನದಾಹಿಗಳಿಗೆ. 2-3 ದಿನಗಳಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಪ್ಲಾನ್ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವರೂಪ ಬರ್ತದೆ. ನಾಳೆ ಲೇಟ್ ಈವ್ನಿಂಗ್ ನಾವು ಅದನ್ನ ಮಾಡೋಕ್ಕಾಗುತ್ತೋ ನಾಳೆ ಅಥವಾ ನಾಡದ್ದು ನಮ್ಮ ಈ ಮಸೂದೆ ಯಾವುದನ್ನು ನಾವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೇವೆ ಫೈನಲ್ ಮಾಡೋದಕ್ಕೆ, ಅದು ಒಂದು ರೂಪ ತಾಳ್ತದೆ ಅಂಥೇಳಿ ವಿಶ್ವಾಸವನ್ನು ವ್ಯಕ್ತಪಡ್ತೀನಿ. ಈಗ ಕಿರುಕುಳ ಈಗ ನಾವು ಇನ್ನೂ ಆರ್ಡಿನೆನ್ಸು ಹೊರಡಿಸಿಲ್ಲ. ಆರ್ಡಿನೆನ್ಸ್ ಹೊರಡಿಸಿದ ಮೇಲೆ ವಿಲ್ ಟೇಕ್ ಸ್ಟಿಂಜೆಂಟ್ ಆ್ಯಕ್ಷನ್. ಮೈಕ್ರೋ ಫೈನಾನ್ಸಸ್ಸು ಮತ್ತು ಅದರ್ ಫೈನಾನ್ಷಿಯಲ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸು ಅವು ತೊಂದರೆ ಕೊಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ. ಎಕ್ಸಾರ್ಬಿಟೆಂಟ್ ಆಗಿ ಬಡ್ಡಿ ವಸೂಲು ಮಾಡೋಕ್ಕೆ ಶುರು ಮಾಡ್ತಾರೆ. 28, 20, 30% ಹಿಂಗೆಲ್ಲ ವಸೂಲು ಮಾಡ್ತಾರೆ ವರ್ಷ. ಎಲ್ಲ ಆಗಿದೆ, ಫೈನಲೈಸ್ ಮಾಡಿದ್ದೀವಿ. ಅದನ್ನು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಅಷ್ಟು ಅಂದರೆ ಅದಕ್ಕೆ ಆದೇಶ ಇಶ್ಯೂ ಆಗುತ್ತೆ. ಎಲ್ಲ ನಾವು ಮಾಡಿ ಆಗಿದೆ, ಮಾಡಿ ಆಗಲೇ ಎಲ್ಲ ಪರಿಗಣಿಸಿ ತೀರ್ಮಾನ ಮಾಡಿ ಫೈನಲೈಸ್ ಮಾಡಿ ಲಿಸ್ಟನ್ನು ಅವ್ರ ಕಡೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇನೆ ಮತ್ತು ನಮ್ಮ ಅಧ್ಯಕ್ಷರಿಗೂ ಕೊಟ್ಟಿದ್ದೇನೆ. ಅದು ಅವರು ತೀರ್ಮಾನ ಮಾಡಬೇಕು ಫೈನಲ್ ಆಗಿ. ನೋಡಿ, ಇದು ಗೃಹ ಸಚಿವರ ದಿನೇ ದಿನೇ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಆಟಾಟೋಪ ಮಿತಿ ಮೀರಿಬಿಟ್ಟಿದೆ, ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಅಂತ ಜನಸಾಮಾನ್ಯರು, ಅದರಲ್ಲೂ ಕೂಡ ಬಡವರು ಮಧ್ಯಮ ವರ್ಗದವರು ಮನವಿ ಮಾಡಿಕೊಂಡ್ರು. ಈಗ ರಾಜ್ಯ ಸರ್ಕಾರದತ್ತ ನಿರೀಕ್ಷೆ ಏನಿರೋದು ಗೊತ್ತಾ? ಮೆಗಾ ಪ್ಲಾನ್ ಒಂದು ಸಿದ್ಧವಾಗಿದೆಯಂತೆ. ಈ ಬಡ್ಡಿ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸುಗ್ರೀವಾಜ್ಞೆಯ ಮೂಲಕ ಅತಿ ಶೀಘ್ರದಲ್ಲೇ ಕಾನೂನು ಜಾರಿ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ದನದಾಹಿಗಳಿಗೆ. 2-3 ದಿನಗಳಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಪ್ಲಾನ್ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವರೂಪ ಬರ್ತದೆ. ನಾಳೆ ಲೇಟ್ ಈವ್ನಿಂಗ್ ನಾವು ಅದನ್ನ ಮಾಡೋಕ್ಕಾಗುತ್ತೋ ನಾಳೆ ಅಥವಾ ನಾಡದ್ದು ನಮ್ಮ ಈ ಮಸೂದೆ ಯಾವುದನ್ನು ನಾವು ಮುಖ್ಯಮಂತ್ರಿಗಳಿಗೆ